ಓಕೆ, ನೀವು ಮನೆ ಒಳಗಡೆ ಹೋದಾಗ ನೀವು ಚೈತ್ರ ಪದೇ ಪದೇ ಒಂದ್ ಪದ ಬಳಸ್ತಾ ಇರ್ತೀರಾ. ಏನಂದ್ರೆ ಇಲ್ಲಿರೋರ್ಗೆ ಯಾರಿಗೂ ಆಟ ಆಡಕ್ ಬರಲ್ಲ, ಇಲ್ಲಿರೋರ್ಗೆ ಯಾರಿಗೂ ಉಸ್ತುವಾರಿ ಮಾಡಕ್ ಬರಲ್ಲ. ನಾನು ಹೇಳಿಲ್ಲ, ನಾನು ಚೈತ್ರ ಹೇಳಿರೋದು. ಅದನ್ನೇ ನಾನು ಗಿಲ್ಲಿಗೂ ಇದು ಕೊಟ್ಟೆ, ಏನೋ ಕ್ಲಾರಿಫಿಕೇಶನ್. ನಾನೆಲ್ಲೋ ಹೇಳಿದೆ ನಿಮ್ಗೆ ಯಾರಿಗೂ ಆಟ ಆಡಕ್ ಬರಲ್ಲ, ನಾನೇ ಗ್ರೇಟು, ನಾನು ಸಕ್ಕದಾಗ ಆಡ್ತೀನಿ, ನಾನು ಹೇಳಿದ್ದೀನಿ. ಅವಳು ಹೇಳ್ತಾರದು ಅವಳ ಹತ್ರ ಹೋಗಿ ಮಾತಾಡ್ಕೊಳ್ರಿ. ನಾನು ಅದನ್ನ ಹೇಳಿಲ್ಲ. ನಾನು ಹೇಳಿದ್ದೇನು ಅರ್ಧಕ್ಕೆ ಜನಕ್ಕೆ ಆಟ ಆಡಕ್ ಬರಲ್ಲ ಅಂತ. ಬಿಕಾಸ್ ದ ಪ್ರಾಬ್ಲಮ್ ಇಸ್ ಲೈಕ್ ಅವ್ರು ಅರ್ಥ ಮಾಡ್ಕೊಂಡಿದ್ದೆ ಡಿಫ್ರೆಂಟ್ ಆಗೋಗುತ್ತೆ. ನೀವು ನಂಬಲ್ಲ, ನಮ್ಮ ಸೀಸನ್ ಅಲ್ಲ ಬಿಗ್ ಬಾಸ್ ಎಷ್ಟು ಸ್ಟ್ರಿಕ್ಟ್ ಆಗಿದ್ರು, ಎಷ್ಟು ಒಂಥರ ಅರೋಗೆಂಟ್ ಆಗಿ ಮಾತಾಡ್ತಾ ಇದ್ರು ಗೊತ್ತಾ. ಇದ್ರಲ್ಲಿ ಮಗು ತರ ಹೇಳ್ತಾರ ಅವ್ರಿಗೆ, ಹಿಂಗೆ ಹಂಗೆ. ನಾನು ಬಿಗ್ ಬಾಸ್ ಅಂತ ಮನ್ಸಲ್ಲಿ ಎಕ್ಸಾಕ್ಟ್ ಆಗಿ ಪ್ರಾಬ್ಲಮ್ ಏನಂದ್ರೆ ಯಾರಿಗೂ ಅರ್ಥ ಆಗಲ್ಲ ಮೇಡಮ್. ಆಟಗಳು ಇವಾಗ ಡ್ರಮ್ ಟಾಸ್ಕ್ ನಾನು ಹೇಳ್ತಾ ಇದ್ದೀನಿ, ಡ್ರಮ್ ಟಾಸ್ಕ್ ಕೆಟ್ಟಿದ ಕಾರಣ ಚೈತ್ರನೇ. ಬಟ್ ನಾನು ರಾಶಿಕನ್ ಕರಿತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಈ ತರ ಆಟ ಇರೋದು. ನೀನು ಒಂದು ಬೆಳ್ಳಿ ಹೇಳಿದೆ ಅಂದ್ರೆ ಅದನ್ನ ನಮ್ಮ ಭಾಗದಿಂದ ಒಂದು ಮುಚ್ಕೊಬೇಕು ಅಂದ್ರೆ ಕೈ, ಕಾಲು, ತಲೆ ಏನಾದ್ರೂ ಯೂಸ್ ಮಾಡಿ ಮುಚ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನೀನ್ ಇನ್ನೊಂದು ತಗೊಂಡು ಇನ್ನೊಂದು ಹಾಕ್ಬಿಟ್ಟು ನಿಂತ್ಕೊಂಡ್ರೆ 4 ಜನ ನಿಂತ್ಕೊಂಡ್ರೆ ಡಿಫೆಂಡ್ ಮಾಡಿ ನಾವೇನ್ ಮಾಡಲ್ಲ. ಸೊ ಆ ತರ ಇರೋದು. ಅದನ್ನ ಹೇಳ್ತಾ ಇದ್ದೀನಿ. ರಾಶಿಕಾ ಕನ್ಫ್ಯೂಸ್ ಆದ್ಲು. ಕನ್ಫ್ಯೂಸ್ ಆದ್ರೆ ಎಷ್ಟು ಕನ್ಫ್ಯೂಸ್ ಮಾಡಿದ್ಲು. ಚೈತ್ರ ಮಾಡಿದ್ಲು, ಆಮೇಲೆ ರಘು ಸರ್ ಮಾಡಿದ್ರು, ಧನು ಮಾಡಿದ್ರು. ಯಾರು ಕೇಳಕ್ ರೆಡಿ ಇಲ್ಲ. ಕೊನೆಗೆ ಉಗಿಸ್ಕೊಂಡ್ರ ಸುದೀಪ್ ಸರ್ ಹತ್ರ. ನಾನು ಬೇಡ ಅಂದೆ, ಬೇಡ ನನ್ ಮಾತು ಕೇಳಿ ಅಂತ. ಇಲ್ಲ ನಾವೇ ಕರೆಕ್ಟು, ನಾವೇ ಸೂಪರ್ ಅಂದ್ರು. ಮುಗಿಸ್ಕೊಳ್ರ ಮಾಡ್ಬಿಟ್ಟು ಸುಮ್ಮನೆ. ಈ ಗೇಮ್ಸ್ ಅಲ್ಲೆಲ್ಲ ರಾಶಿಕಾ ಏನಾದ್ರು ಸೂರಜ್ಗೆ ಸ್ವಲ್ಪ ಹೆಲ್ಪ್ ಆಗೋ ತರ ಏನಾದ್ರು ಮಾಡಿದ್ರೆ, ಫೇವರ್ ಏನಾದ್ರು ಮಾಡಿದ್ರು ಅನ್ಸುತ್ತೆ ನಿಮ್ಗೆ? ಯಾವ ಗೇಮ್ ಅಲ್ಲಿ ಅನ್ಸ್ತಂಗೆ? ಇವಾಗ ಎಕ್ಸಾಂಪಲ್ ಅದನ್ನ 2 ಬಕೆಟ್ ಇಟ್ಕೊಂಡು ನಾನು ಸೂರಜ್ ಪಾಸ್ ಕೊಟ್ಟಿದ ತಕ್ಷಣ ಹಿಂದೆ ಗಿಲ್ಲಿಗೆ ಪಾಸ್ ನಾನ್ ಪಾಸ್ ಕೊಡುವೆ. ಅವ್ರು ಕಾಣಿಸ್ ನಾನು ಪಾಸ್ ಕೊಡುವೆ. ನಾನು ಪಾಸ್ ಕೊಡೋರ್ಗು ಸುಮ್ಮನೆ ಬಿಡು, ಹೇಳಿದ ತಕ್ಷಣ ಪಟ್ಟದ ಪಾಸ್ ಕೊಡೋಳು. ನಾನು ಆಚರಣೆ ಹೇಳಿದೆ ಅದನ್ನ ಸೂರಜ್ಗೆ, ಲವ್ ನಿನ್ ಪಾಸ್ ಕೊಡೋರ್ಗು ಸುಮ್ಮನೆ ಇರ್ತಿದ್ಲು ರಾಶಿಕಾ, ನೀನ್ ಪಾಸ್ ಕೊಡಿದ ತಕ್ಷಣ ಅವ್ರಿಗೂ ಪಾಸ್ ಕೊಡೋಳು ಅಂತ. ಸೊ ಅದು ನಮ್ಗೆ ಕಾಣಿಸೋದು, ಇಟ್ ವಾಸ್ ಎವಿಡೆಂಟ್. ನಾನು ಅದನ್ನೇ ಹೇಳ್ತಾ ಇರೋದು, ಆತರ ಮಾಡಬೇಡಿ. ಗೇಮು ಅಂತ ಬಂದಾಗ ನೀವು ನ್ಯಾಯವಾಗಿದ್ರೆ ನಿಮ್ಗೆ ಒಂದು ಕಿಚನ್ ಚಪ್ಪಾಳೆ ಸಿಗೋದು, ನಿಮ್ ಜನ ಇಷ್ಟಪಡೋದು. ನೀವು ಗೇಮು ಅಂತ ಬಂದಾಗ ಹಿಂಗೆಲ್ಲ ತಿರುಗಿಸ್ಬಿಟ್ರೆ ಅದು ಚೆನ್ನಾಗಿ. ಇವಾಗ ಬೆಡ್ರೂಮ್ ಪಿಲ್ಲೋ ಎಷ್ಟು ವಾದ ಮಾಡೋದು ನನ್ನ ಹತ್ರ. ನಾನು ಹೇಳ್ತಾ ಇದ್ದೀನಿ, ಬೆಡ್ರೂಮ್ ಪಿಲ್ಲೋ ಇದೆ, ಬೆಡ್ರೂಮ್ ನಲ್ಲಿರೋ ಪಿಲ್ಲೋ ಅಂದ್ರೆ ಇದು ಬರುತ್ತೆ. ದೇಸ್ ಡಿಫ್ರೆನ್ಸ್ ಅಲ್ವಾ. ನನಗ್ ತಲೆ ಕೆಡಿಸಿ ಇಲ್ಲ ಬೆಡ್ರೂಮ್ ನಲ್ಲಿರೋ ಪಿಲ್ಲೋ ಅಂತಾನೆ ಹೇಳಿದ್ದು. ಕೊನೆ ನಾನು ಅದನ್ನೇ ಹೇಳಿದೆ, ಬೆಡ್ರೂಮ್ ನಲ್ಲಿರೋ ಪಿಲ್ಲೋ ಅಂದ್ರೆ ಇದಾಗುತ್ತೆ. ಓಕೆ, ಸೂರಜ್ ತಂದಾಕಿರೋದು ಬೆಡ್ರೂಮ್ ಪಿಲ್ಲೋ ಅಂದ್ರೆ ಇದೆ. ನಾನಂತೂ ನಾನು ಡಿಸ್ಟ್ರಿಕ್ಟ್ ನಿಂತ್ಕೊಂತೀನಿ ಅಂತ ಹೇಳಿದ ಮೇಲೆ ಶಿ ಲೈಕ್ ಚೇಂಜ್ಡ್. ನನಗೆ ತಲೆ ಕೆಟ್ಟೋಯ್ತು, ನೀನ್ ನನ್ನ ಮಾತು ಕೇಳಮ್ಮ, ಐ ಆಮ್ ರೈಟ್, ನನ್ನ ಮಾತು ಕೇಳೋ ಅಂತ ಇದೀನಿ. ಇಸ್ ನಾಟ್ ಓಕೆ ವಿತ್ ಇಟ್. ಅದು ಕಾಣಿಸುತ್ತೆ ನೀಟಾಗಿ.